ನಮಸ್ಕಾರ. 5 ಮಿನಿಟ್ಸ್ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ಅದ್ಭುತವಾದ ಟಾಪಿಕ್ನೊಂದಿಗೆ ಬಂದಿದ್ದೇವೆ. ಜ್ಞಾನಪೀಠ ಪ್ರಶಸ್ತಿ 2023. ಇದನ್ನು ಆಧರಿಸಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು KAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಅಥವಾ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡ್ತಕ್ಕಂತಹ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯಾಗಿರೋದರಿಂದ ಕರೆಂಟ್ ಇವೆಂಟ್ಸ್ ಮತ್ತು ಜನರಲ್ ನಾಲೆಡ್ಜ್ ಎರಡೂ ಸೇರಿಸಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕ್ವಶನ್ಸ್ ಕೇಳ್ತಾರೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಜ್ಞಾನಪೀಠ ಪ್ರಶಸ್ತಿ 2023 ಇದು 58ನೆಯ ಪ್ರಶಸ್ತಿ ಆಗಿದೆ. 2023ನೇ ಸಾಲಿನ ಪ್ರಶಸ್ತಿಯನ್ನು 2024ಕ್ಕೆ ನೀಡಲಾಗಿದೆ. ಕ್ಲಾರಿಟಿಯಾಗಿ ತಿಳ್ಕೊಳ್ಳಿ. ಯಾರಿಗೆ ಕೊಟ್ಟರು? ಪ್ರತಿ ಸಲ ಒಬ್ಬರು ಕೊಡ್ತಾರೆ, ಆದರೆ ಕೆಲವೊಂದು ಬಾರಿ ಮಾತ್ರ ಇಬ್ಬರು ಜನ ಕೊಟ್ಟಾರೆ. 2023ನೇ ಸಾಲಿನ 58ನೇ ಪ್ರಶಸ್ತಿಯನ್ನು ಇಬ್ಬರು ಜನ ತೊಗೊಂಡಿದ್ದಾರೆ. ಸೊ ದ್ಯಾಟ್ ಅದು ಏನಾಗುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗತ್ತೆ. ಹಾಗಾಗಿ ಅದರ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಗುಲ್ಜಾರ್ ಅಂತಕ್ಕಂತಹ ಕವಿಗೆ ಸಿಕ್ಕಿದೆ. ರಾಮಚಂದ್ರಾಚಾರ್ಯರು ಅವರಿಗೆ ಸಿಕ್ಕಿದೆ. ಗುಲ್ಜಾರ್ ಅವರಿಗೆ ಉರ್ದು ಭಾಷೆ, ರಾಮಚಂದ್ರಾಚಾರ್ಯರದು ಸಂಸ್ಕೃತ ಭಾಷೆ. ಉರ್ದು ಮತ್ತು ಸಂಸ್ಕೃತ ಭಾಷೆ ಇಬ್ಬರಿಗೂ ಸೇರಿ 58ನೆಯ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇಲ್ಲೊಂದು ಭಾವೈಕ್ಯತೆಯ ಸಂದೇಶ ಇದೆ. ಸೊ ದ್ಯಾಟ್ ಇದು ಸ್ಪೆಷಲ್ ಆಗಿರುತ್ತೆ. ಹಾಗಾದರೆ ಗುಲ್ಜಾರ್ ಅವರನ್ನು ಗುಲ್ಜಾರ್ ಅಂತಲೂ ಕರಿಬಹುದು. ಇನ್ನೊಂದು ಹೆಸರು ಕೊಟ್ಟು ಕನ್ಫ್ಯೂಷನ್ ಮಾಡ್ಬೋದು ನಿಮಗೆ. ಸಂಪೂರ್ಣ ಸಿಂಗ್ ಕಾಲ್ರಾ ಅಂಥೇಳಿ. ಸಂಪೂರ್ಣ ಸಿಂಗ್ ಕಾಲ್ರಾ ಅಂದರೂ ಒಂದೇ, ಗುಲ್ಜಾರ್ ಅಂದರೂ ಒಂದೇ. ನಿಕ್ ನೇಮ್ ಅವ್ರದ್ದು ಗುಲ್ಜಾರ್, ಪೂರ್ಣ ಹೆಸರು ಸಂಪೂರ್ಣ ಸಿಂಗ್ ಕಾಲ್ರಾ. ಈ ಒಂದು ಉರ್ದು ಸಾಹಿತ್ಯಕ್ಕೆ ಏನು ಹೆಸರ ಪ್ರಶಸ್ತಿ ಕೊಟ್ಟರೋ ಇದು ಮೊದಲ ಪ್ರಶಸ್ತಿ ಅಲ್ಲ. ಈಗಾಗಲೇ 4 ಜನರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಇದು 5ನೇ ಪ್ರಶಸ್ತಿ ಆಗಿರುತ್ತೆ. ನೋಡಿ, ಇಲ್ಲೊಂದು ಸ್ಟೇಟ್ಮೆಂಟ್ ಕ್ರಿಯೇಟ್ ಆಯ್ತು ಈಗ. ತದನಂತರ ಈ ಗುಲ್ಜಾರ್ ಮೇಲಿನ ಪ್ರಶ್ನೆ ಕೇಳ್ಬೋದು. ಗುಲ್ಜಾರ್ಗೆ ಬಂದಿರತಕ್ಕಂತಹ ಮೊಟ್ಟ ಮೊದಲ ಪ್ರಶಸ್ತಿ ಏನಿದಲ್ಲ. ಅವ್ರಿಗೆ ಈಗಾಗಲೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2002 ಬಂದಿತ್ತು. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ 2013 ಬಂದಿತ್ತು. ಓಕೆ, ಅದಾದ ನಂತರ ಪದ್ಮಭೂಷಣ ಪ್ರಶಸ್ತಿ 2004ರಲ್ಲೇ ಬಂದಿತ್ತು. ಆಮೇಲೆ ಗುಲ್ಜಾರ್ ಅವ್ರ ಬಗ್ಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ನಿಮಗೆ ಹೊಸ ವಿಷಯ ತಿಳಿಸ್ಬೇಕಾದ್ರೆ, ಅವರು ತ್ರಿವೇಣಿ ಅಂತಕ್ಕಂತಹ ಒಂದು ಕಾವ್ಯ ಪ್ರಭೇದವನ್ನು ಹುಟ್ಟುಹಾಕಿದರು. ತ್ರಿವೇಣಿ ಅಂದರೆ 3 ಸಾಲುಗಳ ಒಂದು ಹೊಸ ಪ್ರಕಾರ. ಯಾವ ರೀತಿಯಾಗಿ ತ್ರಿಪದಿ ಅಂತಿದೆ, ಹರಿಹರನ ರಗಳೆ ಅಂತಿದೆ, ಪಂಪನ ಚಂಪೂ ಕಾವ್ಯ ಅಂತಿದೆ, ರಾಘವಾಂಕನ ಷಟ್ಪದಿ ಯಾವ ಥರ ಇದೆಯೋ ಆ ರೀತಿ ಒಂದು ಕಾವ್ಯದ ಹೊಸ ಪ್ರಯೋಗವನ್ನು ಕೊಟ್ಟಿರ್ತಕ್ಕಂಥವ್ರು, ಹೊಸ ಪ್ರಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂದರೆ ಗುಲ್ಜಾರ್ ಅವರು. ಅದಕ್ಕೆ ನಾವು ತ್ರಿವೇಣಿ ಅಂತೇಳಿ ಕರಿತೀವಿ. ಸೊ ದಟ್ ಗುಲ್ಜಾರ್ ಅವ್ರ ಬಗ್ಗೆನೂ ಕೂಡ ಕೊಟ್ಟು ಪ್ರಶ್ನೆ ಕೇಳ್ಬೋದು. ಜ್ಞಾನಪೀಠ ಪ್ರಶಸ್ತಿ ಕೊಟ್ಟು ಕೂಡ ಪ್ರಶ್ನೆ ಕೇಳ್ಬೋದು. ಅದೇ ರೀತಿಯಾಗಿ ನಾವೀಗ ರಾಮಚಂದ್ರಾಚಾರ್ಯರ ಬಗ್ಗೆ ಬರೋಣ. ರಾಮಚಂದ್ರಾಚಾರ್ಯರು ಸಂಸ್ಕೃತದಲ್ಲಿ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿಯವರೆಗೆ ಸಂಸ್ಕೃತದಲ್ಲಿ ಎಷ್ಟು ಜನರಿಗೆ ಸಿಕ್ಕಿದೆ? ಇದೇ 2ನೇ ಬಾರಿಗೆ ಸಿಕ್ಕಿದೆ. ಈಗಾಗಲೇ ಮೊಟ್ಟ ಮೊದಲ ಬಾರಿಗೆ ಸತ್ಯವ್ರತ ಶಾಸ್ತ್ರಿ ಅವರಿಗೆ ಸಿಕ್ಕಿತ್ತು. ದಿಸ್ ಈಸ್ ದ ಸೆಕೆಂಡ್ ಅವಾರ್ಡ್. 2 ಜನ ಸಂಸ್ಕೃತದಲ್ಲಿ ತೊಗೊಂಡ್ರು, ಉರ್ದುದಲ್ಲಿ 5 ಜನ ತೊಗೊಂಡ್ರು. ಕಂಪ್ಯಾರಿಟಿವ್ ಆಗಿ ತಿಳ್ಕೊಳ್ಳಿ. ರಾಮಚಂದ್ರಾಚಾರ್ಯರು 22 ಭಾಷೆಗಳನ್ನು ಬಲ್ಲವರು. ನಮಗೆ ಒಂದೇ ಭಾಷೆ ಕನ್ನಡ. ಇಂಗ್ಲೀಷು ಅದು ಇನ್ನೂ 25 ವರ್ಷ ಕಲ್ತರೂ ಬರ್ತಾ ಇಲ್ಲ. ಹಿಂದಿ ಅಂತರೂ ಬರಂಗೇ ಇಲ್ಲ. ಆದರೆ ಇವರಿಗೆ 22 ಭಾಷೆಯನ್ನು ಬಲ್ಲವರು ರಾಮಚಂದ್ರಾಚಾರ್ಯರು. ಇವರಿಗೆ 2015ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಬಲ್ಲರು. ಇವರು 2 ತಿಂಗಳ ಮಗುವಿದ್ದಾಗಲೇ ಇವರಿಗೆ ಕಣ್ಣಿನ ದೃಷ್ಟಿ ಹೋಗಿಬಿಟ್ಟಿತ್ತು. ಅಂದರು ಕುರುಡ ವ್ಯಕ್ತಿಯಾಗಿ 22 ಭಾಷೆಯನ್ನು ಕಲ್ತಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ನೋಡಿ, ನಮಗೆ 2 ಕಣ್ಣಿದ್ದು ನಮಗೊಂದು KAS IAS PSI ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕೆ ಒದ್ದಾಡ್ತಿರ್ತೀವಿ ನಾವು. ಇದು ಮೋಟಿವೇಶನ್ ಅಲ್ಲ? ದಿಸ್ ಈಸ್ ದ ಮೋಟಿವೇಶನ್. ಇದು ಇನ್ಸ್ಪಿರೇಷನ್. ನಾವು ಕಲಿತಾ ಮೋಟಿವೇಶನ್ ಹಾಕಿರಬೇಕು. ಮೋಟಿವೇಶನ್ ಅಂತೇಳಿ ಒಂದು ತಾಸು ವಿಡಿಯೋ ನೋಡೋದಲ್ಲ. ಕಲಿಯುವಾಗನ ಮೋಟಿವೇಶನ್ ಎಷ್ಟೋ ವಿಷಯಗಳು ನಮ್ಮ ಮಧ್ಯದಲ್ಲಿದೆ. ರಾಮಚಂದ್ರಾಚಾರ್ಯರು ನಿಮಗೆ ಮೋಟಿವೇಶನ್ ಆಗಲಿ ಅಂಥೇಳಿ ಆ ವಿಷಯವನ್ನು ಹೇಳಿದೆ. ಅದಾದ ನಂತರ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಯಾವಾಗ ಸ್ಟಾರ್ಟ್ ಆಯಿತು? 1965ರಲ್ಲಿ ಮೊದಲು ಪಡೆದಿರ್ತಕ್ಕಂಥವ್ರು G. ಶಂಕರ್ ಕುರೂಪ್ ಅಂಥೇಳಿ. 8ನೇ ಅನುಸೂಚಿಯಲ್ಲಿರ್ತಕ್ಕಂತಹ 22 ಭಾಷೆಗೆ ಮತ್ತು ಇಂಗ್ಲೀಷ್ ಭಾಷೆಗೆ ಒಟ್ಟು 23 ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಜೊತೆಗೆ ಈ ಪ್ರಶಸ್ತಿಯ ಮೊತ್ತ 21 ಲಕ್ಷ ರೂಪಾಯಿ ಇದೆ ಪ್ರಸ್ತುತ. ಜಾರಿಗೆ ಬಂದಾಗ ಪ್ರಶಸ್ತಿ ಮೊತ್ತ ಕಡಿಮೆ ಇತ್ತು. ಉದಾಹರಣೆಗೆ ದ ರಾ ಬೇಂದ್ರೆ ಅವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕನ್ನಡದ
ಕವಿ ದ.ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಾಗ ಪ್ರಶಸ್ತಿಯ ಮೊತ್ತ 4 ಲಕ್ಷ ರೂಪಾಯಿ ಇತ್ತು ಅವಾಗ. 4 ಲಕ್ಷ ರೂಪಾಯಿ ಇತ್ತು ಅವಾಗ. ಅವ್ರನ್ನ ಕೇಳಿದರು, ನಿಮಗೆ 4 ಲಕ್ಷ ರೂಪಾಯಿ ಪ್ರಶಸ್ತಿ ಬಂದೈತ್ಲೆ ಅಂತೇಳಿ. ಅವರು ಬರೆದಿದ್ದು 4 ತಂತಿ. ಯಾವುದವ್ರದ್ದು? 4 ತಂತಿ ಅಲ್ವಾ? ಅದಕ್ಕಂದ್ರೆ ಅವ್ರು ಒಂದೊಂದು ತಂತಿಗೆ 1 ಲಕ್ಷ ರೂಪಾಯಿ ಅಂತ ಹೇಳಿದರು. ಅಷ್ಟು ಹಾಸ್ಯ ಒಂದು ಏನು ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಹಾಸ್ಯ ಪ್ರವೃತ್ತಿಯನ್ನು ವ್ಯಕ್ತಪಡಿಸೋರು ದ.ರಾ ಬೇಂದ್ರೆ ಅವರು, ನಮ್ಮ ಧಾರವಾಡದವರು. ಹಾಗಾಗಿ ಸಾಧನಕೇರಿಯವರು. ಖುಷಿ ಆಗ್ತದೆ. ಈಗ 21 ಲಕ್ಷ ರೂಪಾಯಿ ಬಹುಮಾನ ಇದೆ. ಅದೇ ಹೆಂಗೆ ಬಂಗಾರ ರೇಟ್ ಹೆಚ್ಚಾಕೈತ್ಲೆ ಹಂಗೆ ಪ್ರಶಸ್ತಿ ಮೊತ್ತನೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ವಾಗ್ದೇವಿಯ ಮೂರ್ತಿ. ವಾಗ್ದೇವಿ ಅಂದ್ರೆ ಸರಸ್ವತಿ. ಸರಸ್ವತಿಯ ಮೂರ್ತಿಯನ್ನು ಕೊಡಲಾಗ್ತೈತೆ. ಯಾಕೆ ವಾಗ್ದೇವಿ ಅಂತ ಕರಿತೀವಿ. ಜ್ಞಾನಪೀಠ ಅಂದರೆ ಏನು ಹೇಳ್ರಿ? ನಾಲೇಜ್ ಚೇರ್ ಅಂತ. ನಾಲೇಜ್ ಚೇರ್. ಜ್ಞಾನಪೀಠ ಅಂದ್ರೆ ನಾಲೇಜ್ ಚೇರ್. ನೋಡಿ, ಇಂಥ ಒಂದು ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಯಾರಿಗೂ ಕೂಡ ಕೊಡೋದಿಲ್ಲ. ಇಲ್ಲಿಯವರೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂಥ ಭಾಷೆ ನಮ್ಮ ಹಿಂದಿ ಭಾಷೆ. 2ನೇ ಭಾಷೆನೇ ನಮ್ಮ ಪ್ರೀತಿಯ ಕನ್ನಡ ಭಾಷೆ. 8 ಸಿಕ್ಕಿದೆ ನಮಗೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಮೆಂಟ್ ಹಾಕಬೇಕು. ಕಮೆಂಟ್ ಪ್ರಶ್ನೆ ಬಂತು ನೋಡಿ ಈಗ. ಹಾಗಾದರೆ 8 ಜನ ಯಾರು ಮತ್ತು ಅವರ ಕೃತಿಗಳು ಯಾವುದು ಅಂಥೇಳಿ ಕಮೆಂಟ್ ಬಾಕ್ಸ್ದಲ್ಲಿ ತಪ್ಪದೆ ಕಮೆಂಟ್ ಹಾಕಿ. ಕಮೆಂಟ್ ಹಾಕು ನೋಡ್ಲಾರ್ದ ಹಾಕಿ ನೀವು, ಆವಾಗ ಗೊತ್ತಾಗ್ತದೆ ನಿಮಗೆ ನನಗೆ ನೆನಪಿದೆಯೋ ಇಲ್ಲೋ ಅಂಥೇಳಿ. ಜೊತೆಗೆ ಈ ಪ್ರಶಸ್ತಿಯನ್ನು ಇಂಗ್ಲೀಷ್ಗೂ ಕೂಡ ಕೊಡಲಾಗತ್ತೆ ಅಲ್ವಾ? ಹಾಗಾದರೆ ಇಂಗ್ಲೀಷಿಗೆ ಎಷ್ಟು ಜನರಿಗೆ ಸಿಕ್ಕಿದೆ? ವಿಶೇಷವಾಗಿರ್ತಕ್ಕಂಥದ್ದು ಕೇಳ್ತಾರೆ. ಈ ಕೇವಲ ಒಬ್ಬ ವ್ಯಕ್ತಿಗೆ ಇಂಗ್ಲೀಷ್ ಕವಿಗೆ ಸಿಕ್ಕಿದೆ. ಅವರು ಅಮಿತಾವ್ ಘೋಷ್ ಅಂತೇಳಿ 2008ರಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇಲ್ಲಿಯವರೆಗೆ 8 ಜನ ಮಹಿಳೆಯರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಮೊಟ್ಟ ಮೊದಲು ಪಡೆದಿರ್ತಕ್ಕಂಥವರು ಆಶಾಪೂರ್ಣ ದೇವಿ. 1976ರಲ್ಲಿ ಅವರು ಬಂಗಾಳಿ ಕವಿಯಾಗಿದ್ದಾರೆ. ನಾವು ಇಲ್ಲಿಯವರೆಗೆ 58 ಪ್ರಶಸ್ತಿಗಳನ್ನು ಏನೋ ಕೊಡಲಾಗಿದೆ. ವ್ಯಕ್ತಿಗಳು ಅಂತ ಕೇಳಿದ್ರೆ 63 ವ್ಯಕ್ತಿಗಳು. ಯಾಕೆ ವ್ಯತ್ಯಾಸ ಅಂದ್ರೆ ನೋಡಿ, ಇದು ಈ ಪ್ರಶಸ್ತಿ 2023ರ ಪ್ರಶಸ್ತಿಯನ್ನು 58ನೇ ಪ್ರಶಸ್ತಿಯನ್ನು 2 ಜನ ತೊಗೊಂಡಿದ್ದಾರೆ. ಹೀಗೆ ಒಂದು 4-5 ಬಾರಿ 2 ಜನ ತೊಗೊಂಡಿರೋದ್ರಿಂದ 58 ಪ್ರಶಸ್ತಿ ಆದರೂ ಕೂಡ 63 ಜನರಿಗೆ ಈ ಪ್ರಶಸ್ತಿ ಬಂದಿದೆ. ಇದನ್ನು ಸ್ಟೇಟ್ಮೆಂಟ್ ಮಾಡುವ ಮೂಲಕ ಡೆಫಿನೆಟಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂಥೇಳಿ ನನ್ನ ಒಂದು ಏನೋ ಸಂಭವನೀಯತೆ ಇದೆ. ಇದರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡು ನಾನು ಏನಾದರೂ ಇನ್ನೂ ಬಿಟ್ಟಿದ್ದೀನಿಲ್ಲ ಆ ಮಾಹಿತಿಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮೆಲ್ಲರ ಕಮೆಂಟನ್ನು ಓದ್ತೀನಿ ಅಂತ ಹೇಳ್ತಾ 5 ಮಿನಿಟ್ ಸೀರೀಸ್ಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.